ನಮಗೆ ಬಹಳ ಕಷ್ಟ. ನಾನು ಹಾಗೂ ನನ್ನ ಅರುಣ ನಾವಿಬ್ಬರು ಅವನಿಗೆ ಎತ್ತುಗಳಾಗಿ ಅವನ ಕಷ್ಟದಲ್ಲಿ ಭಾಗಿಯಾಗಬೇಕು. ನಾನು ಹಾಗೂ ನನ್ನ ತಮ್ಮ ಅರುಣ ನಮ್ಮ ಮನೆತನಕ್ಕೆ ಆದ ನ್ಯಾಯದ ವಿರುದ್ಧಕ್ಕೆ ಓ ಕರ್ಮದ ವೀರರಿಗೆ ಧರ್ಮದ ಕೊಡ್ಲಿ ಬೀಸದಿದ್ದರೆ ನನ್ನ ಹೆಸರು ಸೂರ್ಯಕುಮಾರನೇ ಅಲ್ಲ. ಎದುರಿಗೆ ಹೆಣ್ಣು ಮಕ್ಕಳು ಬರೋದು ತೆಗೆದುಕೊಳ್ಳಿ. ನೀನೇ ಬಂದು ನನಗೆ ಹಾಯೋದು ಅಲ್ಲದೆ ನನ್ನನ್ನೇ ಕೆಂಗಣ್ಣಿನಿಂದ ನೋಡ್ತಾ ಇದ್ದೀಯಲ್ಲ. ನನ್ನ ಯಾರು ಅಂತ ತಿಳ್ಕೊಂಡಿದ್ದೀನಿ? ನಾನು ಹತ್ತೂರಿನ ದಡಿ ರುದ್ರೇಗೌಡನ ತಂಗಿ. ನೀನೇ ಯಾರಿದ್ದರೆ ನನಗೇನಾಗಬೇಕು? ನೀನೇ ಬಂದು ನನಗೆ ಅಲ್ಲ. ನನಗೆ ಅರ್ಜೆಂಟ್ ಆಗಿ ಕೆಲಸವಿದೆ, ನಾನು ಹೋಗಬೇಕು. ಇವರು ಯಾರು? ಇವನ ಹೆಸರು ಏನು ಅಂತ ಗೊತ್ತೇ ಇಲ್ಲ. ಇವರು ಅವಸರದಲ್ಲಿ ಹೋಗುವಾಗ ನಾನೇ ಬಂದು ಇವರಿಗೆ ಹಾಯ್ದು ಬಾಯಿಗೆ ಬಂದತೆ ಮಾತನಾಡಲ್ಲ. ಇವರನ್ನ ಮಾತನಾಡಿಸಿದ್ರು. ಇವರು ಯಾರು ಇವರು ನೋಡಿ ಮಾತಿನ ಶೈಲಿಯನ್ನ ನೋಡಿದೆ. ನಾನಿವರಿಗೆ ಬೈದದ್ದು ತಪ್ಪಾಯ್ತು. ಇರಲಿ, ಇನ್ನೊಮ್ಮೆ ಭೇಟಿಯಾಗಿ ಇವರನ್ನ ಕ್ಷಮೆ ಕೇಳಿದ್ದಾಯ್ತು. ನಾನು ಇದೇ ಊರಿನ ಶ್ರೀಮಂತಾದ ರುದ್ರೇಗೌಡರ ತಂಗಿ ವಾಣಿಶ್ರೀ. ಯಾಕೆ ನನ್ನಿಂದ ಏನಾಗಬೇಕಿತ್ತು? ಏನೂ ಇಲ್ಲ. ನೀವಿಂದು ಕಾಲೇಜಿನಲ್ಲಿ ತುಂಬಾ ಚೆನ್ನಾಗಿ ವಚನಗಳನ್ನ ಸಂಗ್ರಹಿಸಿದ್ರಿ. ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಲು ಬಂದೆ. ನೀವು ಹೀಗೆ ನಿಮ್ಮ ಜೀವನದಲ್ಲಿ ಬೆಳೀತಾ ಇರಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು. ನೀವು ನಮ್ಮಂತ ಕಲಾವಿದರನ್ನು ಹೀಗೆ ಪ್ರೋತ್ಸಾಹಿಸಿದ್ರಿ ನಾನು ಒಂದು ದಿನ ಒಳ್ಳೆಯ ಕಲಾವಿದನಾಗುತ್ತೇನೆ. ನೋಡಿ, ತಮ್ಮ ಹೆಸರು ಏನು ಅಂತ ಹೇಳಿ ಇಲ್ಲ.
ನೋಡಿ ವಾಣಿಶ್ರೀ ಅವರೇ, ನಾನೊಬ್ಬ ಈ ಊರಿನ ಬಡ ರೈತನ ತಮ್ಮ ಅರುಣ್ ಅಂತ. ಹಾಗೇನು ನೀವು ಇದೇ ಊರಿನವರಂತಾಯ್ತು. ಪ್ರತಿಭೆಯಲ್ಲಿ ಶ್ರೀಮಂತರಾದ್ರೇನು ಬಡವರಾದ್ರೇನು, ಪ್ರತಿಭೆ ಎಲ್ಲರಲ್ಲೂ ಒಂದೇ. ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಎಂಬುದು ನೆಲೆಯೂರಿರುತ್ತದೆ. ಆದ್ರೆ ಕೆಲವರು ತೋರಿಸಿಕೊಳ್ಳೋ ಪ್ರತಿಭೆ ಉಳ್ಳವರಾಗಿರ್ತಾರೆ. ಅದರಲ್ಲಿ ನೀವು ಒಬ್ರು. ನೋಡಿ ವಾಣಿಶ್ರೀ ಅವರೇ, ನನ್ನಲ್ಲಿರುವಂತ ಪ್ರತಿಭೆಯನ್ನು ಈ ಮಟ್ಟಕ್ಕೆ ಬೆಳೆಯಬೇಕಾದ್ರೆ ನನ್ನ ಅಣ್ಣ ಅತ್ತಿಗೆ ಕಾರಣ. ಮೇಲಾಗಿ ಈ ಶ್ರೀ ಗುರು ಪರಮಾನಂದೇಶ್ವರ ನನ್ನ ಆಶೀರ್ವಾದ ನನ್ನ ಮೇಲಿದೆ. ಹಾಗಾದ್ರೆ ನೀವು ಪರಮಾನಂದನ ಭಕ್ತರೇ? ಹೌದು ವಾಣಿಶ್ರೀ ಅವರೇ, ನಾನು ಬಾಲ್ಯದಿಂದಲೇ ಈ ಪರಮಾನಂದನ ಭಕ್ತ. ಕ್ಷಣ ಕ್ಷಣಕ್ಕೂ ಈ ಪರಮಾನಂದ ನನ್ನ ಮೇಲೆ ಆಶೀರ್ವಾದ ಮಾಡಿರುತ್ತಾನೆ. ಅಂದಾಗ ಅವನ ಭಕ್ತನಾಗೇ ಇರುತ್ತೇನೆ. ಆಯ್ತು ಅರುಣ್, ನನಗೆ ಸಮಯವಾಯ್ತು. ನಾನಿನ್ನು ಹೋಗಿ ಬರ್ತೀನಿ. ಇನ್ನೊಮ್ಮೆ ಸಮಯ ಸಿಕ್ಕಾಗ ಶ್ರೀಮಂತರಾದ್ರೂ ಏನು ವಿನಯ, ಏನು ನಮ್ರತೆ, ಸದಾ ಇವಳು ಒಳ್ಳೆಯದನ್ನು ಬಯಸುವ ನನಗೆ ಇನ್ನೊಂದು ಸಾರಿ ಸಿಗುತ್ತೇನೆ ಎಂದು ಭೇಟಿ ಹೇಳಿದ್ದಾಳೆ. ಸಿಗಲಿ ಸಿಗಲಿ.
ಬಸವಂತನಪ್ಪನ ಬಾಳಿನಲ್ಲಿ ಬಿರುಗಾಳಿ ಹಬ್ಬಿಸಿದೆಯಾ? ಕಾದ ಹಂಚಿನ ಮೇಲೆ ನೀರು ಚೆಲ್ಲಿದ ಹಾಗೆ ಅವನ 2 ಎತ್ತುಗಳನ್ನು ಸುತ್ತು ಹಾಕಿರುವೆ. ಈಗ ಬಡ ರೈತನ ಸಂಸಾರ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಲೇ ರುದ್ರೇಗೌಡ, ನನ್ನ ಕೈಯಿಂದಲೇ ನಿನ್ನ ಕರ್ಮದ ಸಾಮ್ರಾಜ್ಯ ಅಂತ್ಯವಾಗುತ್ತದೆ. ಅದು ಇರಲಿ, ಯೌವನದಿಂದ ತುಂಬಿ ತುಳುಕುತ್ತಿರುವ ನಿನ್ನ ತಂಗಿಯ ದೇಹ ಸುಖ ಸವಿಯವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಆದಷ್ಟು ಬೇಗ ಅವಳ ಅಂದ ಸವಿಯಲೇಬೇಕು. ಓಹೋ, ನಾನೆನೆಸಿದ ಹಕ್ಕಿ ಇತ್ತ ಕಡೆನೇ ಬರ್ತಾ ಇದೆ. ಬರಲಿ ಬರಲಿ, ಇದಕ್ಕೆ ಇಂದು ತಕ್ಕ ಸಮಯ. ಬಾ ನಿನ್ನ ಅಂದ ಸಭಾಕ ಹಲೋ ವಾಣಿಶ್ರೀ, ಎಲ್ಲಿಗೆ ನಿಮ್ಮ ಪಯಣ? ಯಾರು? ಓ ವಿಶ್ವ, ನೀವಾ? ಹೌದು, ನಾನೇ. ಇರಲಿ, ನನ್ನನ್ನು ನಿಲ್ಲಿಸಿದ ಕಾರಣ? ಏನಿಲ್ಲ ವಾಣಿಶ್ರೀ ಅವರೇ, ನೀವೊಬ್ಬರೇ ವೇಗವಾಗಿ ಹೊರಟಿದ್ದಿರಲ್ಲ, ಅದಕ್ಕೆ ಸುಮ್ಮನೆ ಕೇಳಿದೆ. ನಮ್ಮ ಕಾಲೇಜಿನಲ್ಲಿ ಇಂದು ಫಂಕ್ಷನ್ ನಡೆದಿತ್ತು, ಅದಕ್ಕೆ ಹೋಗಿ ಬರ್ತಾ ಇದ್ದೆ. ಹಾಗೆ ನೀವೊಬ್ಬರೇ ಈ ನಡು ಬೀದಿಯಲ್ಲಿ ನಿಂತಿದ್ದೀರಲ್ಲ? ಏನಿಲ್ಲ ವಾಣಿಶ್ರೀ ಅವರೇ, ಫ್ಯಾಕ್ಟರಿ ಕಟ್ಟುವ ಕೆಲಸದ ಸಲುವಾಗಿ ಕೆಲವರಲ್ಲಿ ಮಾತನಾಡಲು ಬಂದಿದ್ದೆ. ಅಷ್ಟರಲ್ಲಿ ನೀವು ಸಿಕ್ಕಿರಲ್ಲ, ಹಾಗೆ ಸುಮ್ಮನೆ ನಿಂತುಕೊಂಡೆ. ಫ್ಯಾಕ್ಟ್ರಿನ? ಯಾರ್ದು?
ವಾಣಿಯವರೇ, ನಿಮ್ಮ ಅಣ್ಣನ ಆಸೆಯಂತೆ ನಿಮ್ಮ ಹೆಸರಿನಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಕಟ್ಟುವ ಕೆಲಸ ನಡೀತಾ ಇದೆ. ಅದು ನಿಮಗೆ ಗೊತ್ತಿಲ್ಲವೇ? ಏನ್ ವಿಶ್ವ ನೀವ್ ಹೇಳ್ತಾ ಇರೋದು? ನಾನು ಸುಳ್ಳು ಹೇಳುವ ಹಾಗೆ ಕಾಣ್ತಾ ಇದ್ದೀನ ವಾಣಿಶ್ರೀ? ಹಾಗಲ್ಲ ವಿಶ್ವ, ಹೀಗೆ ಎಷ್ಟು ಅಂತ ಫ್ಯಾಕ್ಟರಿನ ತೆಗಿತಾ ಇದ್ದೀರಾ? ಇದರಿಂದ ಸಾವಿರಾರು ಜನ ರೈತರ ಆಶೆಯನ್ನ ನಾಶ ಮಾಡಿದ ಹಾಗಾಗುತ್ತೆ. ಅದಕ್ಕೆ ಕೇಳಿದೆ. ಪಾಪ, ಅದೆಷ್ಟೋ ರೈತರ ಹೊಲಗಳ ಗದ್ದೆಗಳನ್ನು ನಾಶ ಮಾಡಿಲ್ಲ ಆ ನನ್ನ ಗೆಳೆಯ ರುದ್ರೇಗೌಡ. ಇದನ್ನು ಹಾಗೆ ಮಾಡುತ್ತಾನೆ ಬಿಡಿ. ಅಂದ್ರೆ ಬಡವರ ಸಮಾಧಿ ಮೇಲೆ ಮಣಿ ಕಟ್ಟಿ ಬಾಳೆ ಮಾಡುವುದು ಬೇಕೆ? ಹಾಗಲ್ಲ ವಾಣಿ ಅವರೇ. ಹಾಗೂ ಇಲ್ಲ ಹೀಗೂ ಇಲ್ಲ. ಇದನ್ನ ನಮ್ಮಣ್ಣನ ಎದುರಿಗೆ ನಾನೇ ಮಾತನಾಡ್ತೀನಿ. ನಿಲ್ಲು ವಾಣಿ, ಏನು? ಹೋಗುವಾಣಿ, ಎಂದು ನನ್ನ ಕೈಯಿಂದ ತಪ್ಪಿಸಿಕೊಂಡಿರಬಹುದು. ಮುಂದೊಂದು ದಿನ ನನ್ನ ಕೈಯಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯವೇ ಇಲ್ಲ. ಸಭಾ ನೋಡು ಹಂಚಾಕಿ ನಿನ್ನ ಸಂಚಿನ ಶೀಲನ ಅನುಭವಿಸ. ನನ್ನ ಹೆಸರು ಪ್ರೇಮ ತರಂಗದ ವಿಶ್ವನಾಯಕ. ಯಾಕ್ರಿ ಅಪ್ಪರ, ಯಾಕ್ರಿ ಒಂದ ಸೌಂಡ್ ಹರ್ಕೊಳಕತ್ತೀರಿ? ಹೊರಕೊಳ್ಳೋದು ಸರಿ ಅಪ್ಪ, ಗಂಟ್ಲ ಇರಲಿ ಕಿತಾಪತಿ. ಆ ಬಸವಂತನ ಎತ್ತುಗಳನ್ನು ಸಾಯಿಸಿ ಅವನಿಗೆ ಎಷ್ಟೇ ಚಿತ್ರಹಿಂಸೆ ಕೊಟ್ಟರು ಬುದ್ಧಿ ಬರಲಿಲ್ವಲ್ಲ. ಏನ್ ಮಾಡ್ಬೇಕು ಹೇಳಲಿ ಅವನಿಗೆ? ಬೆತ್ತ ನೋಡ್ರಿ ಅಪ್ಪ, ಇವ್ ಸುಳಿ ಮಗಂದು ಎಂದರ ಬುದ್ಧಿ ಬರ್ತೈತಿಪ್ಪ ಆತನ್ನ ಇವಂಗ. ಅಲ್ಲ, ಹೋಗಿ ಒಂದಿಲ್ಲ ಒಂದ್ ಇಂತ ಸಾವು ಬರ್ತೈತಿ ಅವನ ಹಂದಿಯಾಗಿ ಹುಟ್ಟಾಕಿ ಇವಂಗ ಮುಟ್ಟಿ ನೋಡ್ಕೊಳ್ಳುವಂತ ಶಕ್ತಿ ದೇವ್ರ ಕೊಡ್ಲಿಪ್ಪ ಅಂತ ನೋಡ್ರಿ. ಹೋಗ್ಲಿ ಬಿಡ್ರಿ ಅವನು. ಆ ಬಸವಂತಪ್ಪಗ ಕೈಯ ಕಾಲ ಕಟ್ಟಿ ಬಾಯಾಗ ಒಗದಂಗ ಮಾಡ್ಯಾನ ಅದ್ರ ಜೀವನ ಅಂತೂ. ಏನ್ ಹೇಳುದು, ಎಂತ ಬುದ್ಧಿ ಬರ್ತೈತಿ ಏನ್ ಗೊತ್ತಿನೋ ಇವಂಗ. ಲೇ ಕಿತಾಪತಿ, ಏನ ಮಾತನಾಡುತ್ತ ನಿಂತು ಬಿಟ್ಟಲ್ಲೇ? ಏನಿಲ್ರಪ್ಪ, ಅದ ಬಸವಂತಪ್ಪನ ಹೆಂಗ್ ಪ್ಲಾನ್ ಮಾಡಿ ಏನ್ ಮಾಡ್ಬೇಕು ಅನ್ನೋದು ಅದನ್ನ ವಿಚಾರ ಮಾಡಾಕತ್ತೀನ್ರಿ. ಅದೇನಿಲ್ಲ ಕಿತಾಪತಿ, ಅದೇನಂತ ಬೇಗ ಬಗಳಲೇ. ಅದೇನಿಲ್ರಿಯಪ್ಪ, ಅವನ ಬಸವಂತಪ್ಪನ ಮನ್ಯಾಗ ಯಾರ್ದಾರು ಏನದಾರು ಅವ್ರನ್ನ ಅಟ್ಟ ಹಿಂಸೆ ಕೊಡೋದು ಅಷ್ಟೇ ರೀ. ಅವ್ರ ಇರಾಕ್ರ ಯಾರ್ದಾರು ಬಸವಂತಪ್ಪ, ಸೂರ್ಯ, ಅವನ್ ತಮ್ಮ ಅರುಣ, ಇವ್ರ ಅಟ್ಟರ್ಲ ಮತ್ತೇನೈತಿ? ಲೇ ಕಿತಾಪತಿ, ನೀನೊಂದು ವಿಷಯ ಮರೆತು ಬಿಟ್ಟಿದೆಯಲ್ಲೋ. ಆ ಬಸವಂತನ ಮನೆಯಲ್ಲಿ ಆ ಗಿರಿಜಾ ಇದ್ದಾಳಲ್ಲೇ. ಒಪ್ಪ ತಿಳಿಯಪ್ಪ, ಒಂದು ಬೆತ್ತ ನೋಡಿ ಸುಳಿ ಮಗನ ಕಣ್ಣು ಮಾತ ಅಲ್ಲಿ. ಇವ ಸಾವಿನ ದಾರಿನ ಹುಡ್ಕೊಂಡು ಹೊಂಟಾನ್ರಿ ಅಪ್ಪ. ಅವ್ರ್ಯಾಕೆ ಕೇಳ್ತಾರ, ಕಚಾ ಕಡ್ದು ತುಂಡಾಗಿ ಹಾಕಿ ಬಿಡ್ತಾರಪ್ಪ ಇವ. ಲೇ ಕಿತಾಪತಿ, ಏನ್ ಮಾತಾಡಕತ್ತಿಲ್ಲ? ಏನಿಲ್ಲಪ್ಪ, ಒಳ್ಳೆ ವಿಚಾರ. ಆ ಬಸವಂತಪ್ಪಂದು ಒಳ್ಳೆ ವಿಚಾರ ಅಷ್ಟೇ ರೀ. ಹತ್ತೂರದನಿ ಎನಿಸಿಕೊಂಡಿರುವ ನಾನು ಆ ಗಿರಿಜಾಳ ಸವಿರುಚಿ ಸವಿಯದಿದ್ರ ನನ್ನ ಹೆಸರು ರುದ್ರೇಗೌಡನೇ ಅಲ್ಲ. ಮುಚ್ಕೋರಿ ಅಪ್ಪ, ಮುಚ್ಕೋರಿ. ಏನಲ್ಲಿ ಎಲ್ಲ ಮುಚ್ಕೊಳ್ಳೋದು? ಅಲ್ಲಿ ನೋಡ್ರಿ, ಅಲ್ಲಿ ಅವ್ವಾರು ಬರಾಕತ್ತಾರು, ಒಂದ್ ಸೌಣಿ ಹಂಗ ಮಾತಾಡಕತ್ತೀರಿ ನೀವು. ದೊಡ್ಡ ಬಂದ್ರು. ಏನಮ್ಮ, ಏನಾಯ್ತು? ಅಣ್ಣ ನಿಮ್ಮ ಕಡೆಯಿಂದ ಒಂದು ವಿಷಯ ಕೇಳಬೇಕಾಗಿದೆ. ಅದು ಯಾವ ವಿಷಯ ಅಂತ ಕೇಳಮ್ಮ, ಏನಂತ ಕೇಳು. ಅಣ್ಣ, ನಮಗೇನ್ ಕಡಿಮೆಯಾಗಿದೆ ಅಂತ
ಮತ್ತೊಂದು ಫ್ಯಾಕ್ಟರಿಯನ್ನ ಕಟ್ಟಿಸ್ತಾ ಇದ್ದೀರಾ? ನಾನು ಹೇಳಿದ ವಿಷಯ ನಿನಗೆ ನಗು ತರ್ತಿದೆಯೇ? ಹಾಗೇನಿಲ್ಲಮ್ಮ, ನೀನು ಹೇಳಿದ ವಿಷಯ ನೆನಪಿಸಿಕೊಂಡು ನನಗೆ ನಗು ಬರ್ತಾ ಇದೆ. ಅಣ್ಣ, ನನಗೇನು ಕಡಿಮೆ ಅಂತ ಕೇಳಿದೆಯಲ್ಲ, ನನಗೇನು ಕಡಿಮೆ ಇಲ್ಲ. ಇನ್ನೊಂದು ಫ್ಯಾಕ್ಟರಿ ನಿನ್ನ ಹೆಸರಲ್ಲಿ ಕಟ್ಟಿಸ್ಬೇಕಂತ ಅನ್ನಿಸ್ತು, ಕಟ್ಟಿಸ್ತಾ ಇದ್ದೀನಿ. ಅಂದ ಹಾಗೆ ಈ ವಿಷಯ ನಿನಗೆ ಯಾರು ಹೇಳಿದರು? ನಾನು ರಸ್ತೆಯಲ್ಲಿ ಬರುವಾಗ ವಿಶ್ವನಾಯಕ್ ಸಿಕ್ಕಿದ್ದ. ಅವನೇ ನನಗೆ ಈ ವಿಷಯನ ತಿಳಿಸ್ದ. ಓಹೋ, ವಿಶ್ವನೇ ನಿನಗೆ ಈ ವಿಷಯ ತಿಳಿಸಿದಾನೆ. ಇರಲಿ. ಹೌದಣ್ಣ, ಈ ಫ್ಯಾಕ್ಟರಿ ಕಟ್ಟುವುದು ಬೇಡ ಅಣ್ಣ, ಬೇಡ. ಯಾಕಮ್ಮ, ಏನಾಯ್ತು? ಯಾಕೆ ಕಟ್ಟಿಸ್ಬೇಡ ಫ್ಯಾಕ್ಟ್ರಿ? ನಾವು ಇಷ್ಟಪಟ್ಟ ಕಡೆಯೆಲ್ಲ ಫ್ಯಾಕ್ಟರಿಯನ್ನ ತೆಗಿತಾ ಹೋದ್ರೆ ಅದಕ್ಕೆ ಜಾಗವೆಲ್ಲಿದೆ ಅಲ್ಲ. ಓ ಹುಚ್ಚಿ, ಜಾಗದ ಬಗ್ಗೆ ವಿಚಾರ ಮಾಡ್ತಾ ಇದೀಯಾ ನೀನು? ನಾನು ಈಗಾಗಲೇ 200 ಎಕರೆ ಜಮೀನನ್ನು ಖರೀದಿಸಿದ್ದೇನೆ, ಅದು ನಿನ್ನ ಹೆಸರಿನಲ್ಲಿ. 200 ಎಕರೆ ಜಮೀನು ಎಂದು ತೆಗೆದುಕೊಂಡೆ ಅಣ್ಣ? ಅದೇನ್ ದೊಡ್ಡ ವಿಷಯ ರೀ ಗೌಡ್ತಾರ? ಊರ್ ಗೌಡ್ರದ ಅವ್ರ ಮನಸ್ಸು ಮಾಡಿದ್ರ ಊರಿನ ಮುಂದಿನ ಎಲ್ಲಾ ಸುತ್ತಮುತ್ತಿನ ಎಲ್ಲಾನು ಖರೀದಿ ಮಾಡೋ ಕೆಪಾಸಿಟಿ ಗೌಡ್ರಂತೆಲ್ಲ ಐತ್ರಿ ಅವರೇ. ನೋಡಮ್ಮ, ಈ ಊರಿನ ಜನರು ನನ್ನ ಹತ್ರ ಸಾಲ ತೆಗೆದುಕೊಂಡು ಮರಳಿ ತೀರಿಸಲಾಗದವರ ಜಮೀನು ತಗೊಂಡಿದ್ದೀನಿ ಅಷ್ಟೇ. ಬೇಡಣ್ಣ, ಬೇಡ. ಬಡತನದ ಬಿಸಿಲಿನಲ್ಲಿ ಅವರ ಸಂಸಾರದ ಬಂಡಿಯನ್ನ ಸಾಗಿಸೋದಕ್ಕೆ ಅವರಿಗೆ ಇರೋದು ಒಂದು ಜಮೀನು, ಅದನ್ನೇ ನಾವು ತೆಗೆದುಕೊಂಡ್ರೆ ತಪ್ಪಾಗುತ್ತೆ. ಅವರ ಹಂಗಂದ್ರ ಅವ್ರಿಗೆಲ್ಲ ದುಡ್ಡು ಕೊಟ್ಟುದು ಹೊಳ್ಳಿ ಬರ್ತಾವಲ್ರಿ ನಮಗೆ. ನಿನ್ನ ಸಾಲವನ್ನ ತೀರಿಸುವವರೆಗೂ ಅವರ ಜಮೀನನ್ನ ಅವರಿಗೆ ಕೊಟ್ಬಿಡು. ನಾವು ಅದರಲ್ಲಿ ಫ್ಯಾಕ್ಟರಿ ಕಟ್ಟುವುದು ಬೇಡ ಅಣ್ಣ, ಇದೇ ನನ್ನ ನಿರ್ಧಾರ. ಆಯ್ತಮ್ಮ, ನೀನು ಹೇಳಿದಾಗೆ ಆಗಲಿ. ನಿನ್ನ ನಿರ್ಧಾರ ನನ್ನ ನಿರ್ಧಾರ. ಥ್ಯಾಂಕ್ ಯು ಅಣ್ಣ. ಕಿತಾಪತಿ, ನಂದೊಂದು ಸ್ವಲ್ಪ ಹೊಲದಲ್ಲಿ ಕೆಲಸವಿದೆ, ನಾನು ಹೋಗಿ ಬರ್ತೀನಿ. ಆ ವಿಶ್ವ ಬಂದ ತಕ್ಷಣ ಆ ಫ್ಯಾಕ್ಟ್ರಿ ಕಟ್ಟೋದು ನಿಲ್ಲಿಸು ಅಂತ ಹೇಳೋ ಅವನಿಗೆ. ಅರ್ಥವಾಯ್ತಾನೆ? ನೋವು ಹೋಗ್ರಿ ಹಂಗೆ ಹೇಳಿದ್ಲತ್ತ ಇವ್ ಕೆಲ್ಸ ಫ್ಯಾಕ್ಟ್ರಿ ಕಟ್ಟೋದು ಕಂಡಾಬಿಟ್ಟು ಊರ ಮಂದಿಗೆ ರೊಕ್ಕ ಕೊಟ್ಟಿವಿ ನಾವು. ಗೊತ್ತಾಗೋದಿಲ್ಲ ಒಟ್ಟೆಲ್ಲ ರೊಕ್ಕ ಹೊಳ್ಳಿ ಹೆಂಗೆ ಬರ್ತಾವಿನ್ನ. ಬರ್ರಿ ಬರ್ರಿ ಇದು ಏನೋ ಕಿತಾಪತಿ, ಮನೆಯಲ್ಲಿ ಯಾರು ಇಲ್ಲ, ಏನು ವಿಚಾರ ಮಾಡ್ತಾ ಇದ್ದೀಯಾ? ಏನಿಲ್ರಿ ಗೌಡ್ರ, ನಮ್ಮ ಗೌಡ್ರು ಒಂದು ವಿಷಯ ನಿಮಗೆ ಹೇಳಂದರು, ಅದಕ್ಕೆ ಹೇಳ್ಬೇಕಂತೇಳಿ ನಿಂತನ್ರಿ ಅಪ್ಪ. ಏನೋ ವಿಷಯ? ಅದರಿಪ್ಪ ಫ್ಯಾಕ್ಟ್ರಿ ವಿಷಯ, ಅದನ್ನ ಕ್ಯಾನ್ಸಲ್ ಮಾಡ್ಯಾರ ನೋಡ್ರಿ ಕಟ್ಟುದು. ಫ್ಯಾಕ್ಟ್ರಿ ವಿಷಯ ಏನು ಸರಿಯಾಗಿ ಹೇಳೋಲೆ? ಅದರಿ ಅಪ್ಪ, ನಮ್ಮ ಚಿಕ್ಕ ಯಜಮಾನ್ರು ಸೌಕರ್ಯರು ಮನಸ್ಸು ಮಾಡಿದ್ರು ಒಂದು ಫ್ಯಾಕ್ಟ್ರಿ ಅವ್ರ ಹೆಸರಲ್ಲಿ ಖರೀದಿ ಮಾಡ್ಬೇಕಂತೇಳಿ. ಅದನ್ನ ಈಗ ಕ್ಯಾನ್ಸಲ್ ಮಾಡ್ಯಾರ ನೋಡ್ರಿ ಅಪ್ಪ. ಅದಕ್ಕೆ ಆ ವಿಷಯ ನಿಮಗೆ ಹೇಳತ್ತಂದಿದ್ರು, ಇನ್ನು ಹೇಳಿನಿ. ಇನ್ನು ನಾ ಹೋಗ್ಕಣ್ರಿ ಅಪ್ಪ, ನಿಮ್ಮ ಇಷ್ಟ ಏನು. ಫ್ಯಾಕ್ಟ್ರಿ ಕಟ್ಟುದು ಬ್ಯಾಡ ಅಂತಾನ ಆ ರುದ್ರೇಗೌಡ. ವಾಣಿ, ನೀನು ಬಡವರ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ನಾನೇನು ಬಿಡ್ತೀನ? ರುದ್ರೇಗೌಡ, ಆ ಫ್ಯಾಕ್ಟ್ರಿ ನಿನಗೆ ಬೇಡವೆಂದರೆ ಏನಾಯಿತು? ನಿನ್ನ ಮೋಸದಿಂದ ನಾನು ಬೆಳೆಸಿಕೊಂಡಿರುವ ಹಣದಲ್ಲಿ ಆ ಫ್ಯಾಕ್ಟ್ರಿ ನಾನು ಕಟ್ಟಿ ತೋರಿಸುತ್ತೇನೆ. ಲೇ ಬಸವಂತ, ಬಡತನದಲ್ಲಿ
ಬರಲಿ ಬರಲಿ, ಇವಳನ್ನು ದಕ್ಕಿಸಿಕೊಳ್ಳಲು ಇದು ಒಳ್ಳೆಯ ಸಮಯ. ರೋಗಿ ಬಯಸಿದ್ದು ಹಾಲು ಹಣ್ಣು, ವೈದ್ಯ ಹೇಳಿದ್ದು ಹಾಲು ಹಣ್ಣೆ. ಆದ್ರೆ ಈ ರುದ್ರೇಗೌಡ ಬಯಸಿದ್ದು ಈ ಗಿರಿಜೆಯನ್ನೇ. ಬಾ 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 ಬಾ. I am ready. ಎಲ್ಲೋ ಗಿರಿಜಾ, ಎಲ್ಲಿಗೆ ಹೊಂಟಂಗ್ ಕಾಣ್ತೈತಿ? ಯಾರು? ಓಹೋ, ನಮ್ಮೂರಿನ ಧನಿಕರು. ನೋಡಿ ಧನಿಕರು, ಇವತ್ತು ಶನಿವಾರ, ಅದಕ್ಕೆ ಶ್ರೀ ಮಾರುತೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ನನ್ನನ್ನು ನಿಲ್ಲಿಸಿದ ಕಾರಣ ಕಾರಣವಿಲ್ಲದೆ ಯಾವ ಕಾರ್ಯಕ್ಕೂ ಕೈ ಹಾಕುವನಲ್ಲ ಈ ರುದ್ರೇಗೌಡ. ತಿಳಿಯಿತೆ? ನೋಡಿ ಗೌಡ್ರೆ, ಒಂಟಿಯಾಗಿ ಒಂದು ಮಹಿಳೆ ರಸ್ತೆಗಿಳಿದು ದೇವಸ್ಥಾನಕ್ಕೆ ಹೊರಟಿದ್ದೀನಿ ಅಂದ್ಮೇಲೆ ಈ ಹೆಣ್ಣನ್ನು ತಡೆದು ನಿಲ್ಲಿಸಿದ ಅವಳ ಹತ್ರ ಏನ್ ಕೆಲಸ? ಆ ಕಲ್ಲು ದೇವರಿಗೆ ಮೃಷ್ಟನ್ನ ಭೋಜನ ಕಾಯಿ ಕಪ್ಪುರ ಹೋದ್ರೆ ಏನಾಯ್ತು? ಸುಮ್ಮನೆ ಕಾಮದ ಹಸುವಿನಿಂದ ನಿಂತಿರುವ ಈ ರುದ್ರೇಗೌಡನಿಗೆ ನಿನ್ನ ಶೀಲ ಅರ್ಪಿಸು, ಆಗ ಏನ್ ಬೇಕೆಲ್ಲ ಕೊಡ್ತೀನಿ. ಬಾಯಿ ಮುಚ್ಚೋ ಕಾಮದ ಕೊಂಡಿ, ನಾನು ಶೀಲನು ನಿನಗೆ ಅರ್ಪಿಸಬೇಕಾ? ಓಯ್, ನಾನು ಶೀಲವನ್ನು ನಿನಗೆ ಅರ್ಪಿಸಬೇಕಾಗಿದ್ದು ನಿನಗಲ್ಲ, ನನಗೆ ತಾಳಿ ಕಟ್ಟಿರುವ ನನ್ನ ಗಂಡನಿಗೆ, ಅದು ನಿನ್ನಂತ ಕಾಮದ ನಾಯಿಗೆ. ಅದು ಅಲ್ಲದೆ ನನ್ನಂತ ಪತಿವ್ರತೆ ಹೆಣ್ಣಿಗೆ. ಪತಿವ್ರತೆ? ಈ ನಿನ್ನ ಪ್ರತಿವತಿಯರ ಬಗ್ಗೆ ಸಾಲು ಸಾಲಾಗಿ ಹೇಳುತ್ತೇನೆ, ಚೆನ್ನಾಗಿ ಕಿವಿಗೊಟ್ಟು ಕೇಳು. ಈ ನಿನ್ನ ಪ್ರತಿವತಿ ಸಮಾಜದ ಬಗ್ಗೆ ಹೇಳುತ್ತೇನೆ. ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಕೊಟ್ಟು ಬರ್ತೇನಂತ ಹೇಳಿ ಬಿಂಡನ ಜೊತೆ ಕದ್ದು ಕದ್ದು ಸರಸಾಡುವ ನಿನ್ನಂತ ಪ್ರತಿವತೆ ಎಷ್ಟಿಲ್ಲ ಈ ನಿನ್ನ ಹಾಳು ಪ್ರತಿವತೆ ಸಮಾಜದಲ್ಲಿ. ಅಷ್ಟೇ ಏಕೆ, ಕಾಡಿಗೆ ಹೋಗಿ ಕಟ್ಟಿಗೆ ತರ್ತೇನಂತ ಹೇಳಿ ಮಿಂಡನಿಗೆ ಬೋನು ಹಚ್ಚಿ ಅದೇ ಮಿಂಡನ ಜೊತೆ ಬೆದ್ದು ಒದ್ದಾಡಿ ಬರುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಪ್ರತಿವತೆ ಸಮಾಜದಲ್ಲಿ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿದರೆ ನಿನ್ನ ಪ್ರಾಣ ಪಕ್ಷಿ ಉಳಿತೈತೆ, ಇರದಿದ್ರೆ ನನ್ನ ಕೈಯಾಗ ನಿನ್ನ ಪ್ರಾಣ ಹಾಕತ್ತೆ. ಮುಚ್ಚ ಬಾಯಿ ಬೇವರ್ಸಿ, ಊರಿನ ಗೌಡ ಅಂತ ನಿನಗೆ ಮರ್ಯಾದೆ ಕೊಟ್ಟು ಮಾತನಾಡಿದ್ರೆ ಮಿತಿ ಮೀರಿ ಮಾತನಾಡ್ತಾ ಇದೆಯಲ್ಲ. ಏಯ್, ನಿನ್ನ ತಾಯಿ ಒಬ್ಬಳು ಪತಿವರ್ತೆ ಆಗಿದ್ರೆ ನಿನಗೆ ಗೊತ್ತಾಗ್ತಿತ್ತು ಕಣೋ. ನೋಡು, ನೀನು ನಿಜವಾಗ್ಲೂ ಗಂಡಸೆ ಆಗಿದೆ ನಿಜವಾದ್ರೆ ಒಂದು ಸುಂದರವಾದ ಹೆಣ್ಣನ್ನು ನೋಡಿ ಮದುವೆಯಾಗಿ ಅವಳ ಹತ್ರ ತೀರಿಸಿಕೊರೋ ಈ ನಿನ್ನ ಕಾಮದಾಹವನ್ನು. ಅದು ಅಲ್ಲದೆ ನನ್ನಂತ ಪತಿವ್ರತೆಗೆ ಈ ರೀತಿ ಮಾತನಾಡ್ತಾ ಇದೆಯಲ್ಲ. ನೋಡು, ನಿನ್ನ ಗಂಟಲವನ್ನು ಸೆಳಿ ನಿನ್ನ ರುಂಡವನ್ನು ತೆಗೆದು ನಮ್ಮ ಊರ ಅಕ್ಷಿ ಬಾಗಿಲಿಗೆ ಹಾಕಬೇಕಾಗುತ್ತದೆ. ಎಚ್ಚರ! ಸಕ್ಕಿನ ಹೆಣ್ಣೆ, ನನ್ನ ಗಂಡ ಸ್ತನಕ್ಕೆ ಸವಾಲು ಹಾಕಿ ನನ್ನ ರುಂಡ ತೆಗೆದು ಅಗಸಿ ಬಾಗಿಲಿಗೆ ಕಟ್ಟಿಸ್ತೀನಿ ಅಂತ ಹೇಳ್ತಾ ಇದ್ದೇನಲ್ಲೇ. ಬೇಡಿ ಗೌಡ್ರಿ, ದಯವಿಟ್ಟು ಮಾತನಾಡಿ, ದಯವಿಟ್ಟು ನಿಮ್ಮ ಕಾಲಿಗೆ ಬಿದ್ದು ಬೇಡಿ. ನೀನು ಕಾಲಿಗೆ ಬಿದ್ದು ಬೇಡಿಕೊಂಡ್ರು ಬಿಡೋನಲ್ಲ ಈ ರುದ್ರೇಗೌಡ. ಈ ನನ್ನ ಕಾಮದ ಹಸುವಿನಿಂದ ನಿಂತಿರೋನಲ್ಲ, ಬಾ ಗಿರಿಜಾ ಬಾ. ಏ ಹುಚ್ಚು ಸೊಳ್ಳೆ ಮಗನೇ, ಕೈ ಬಿಡಲೇ ಆ ಪತಿವರ್ತಿ ಹೆಣ್ಣನ್ನು. ಈ ನನ್ನ ಕಾರ್ಯಕ್ಕೆ ಅಡ್ಡಿಸಿ ಬಂದ ಹುಚ್ಚ ಸುಳೆ ಮಗನೇ ನೀನವನಲ್ಲೇ. ನಾನು ಯಾರೆಂಬುದು ತಿಳಿದುಕೊಂಡು ನೀನೇನು ಮಾಡುತ್ತೆಯೋ ಹಲಕ ಸೊಳೆಯ ಮಗನೇ. ಪವಿತ್ರವಾದ ನನ್ನ ಅತ್ತಿಗೆ ಮೇಲೆ ಕಾಮದ ಕಣ್ಣು ಬೆರೆದೆಯಾ ಹುಚ್ಚ ಸೊಳೆಯ ಮಗನೇ. ಲೇ ಸೂರ್ಯ, ನಿನ್ನ ಅತ್ತಿಗೆ ಮಾನ ಕಾಪಾಡಲು ಬಂದಿರುವೆ ಅಲ್ಲ, ನೀನೇನು ಮಾ ಸೂರ್ಯನು ತಿಳಿದುಕೊಂಡೇನಲ್ಲೇ. ಏ ಗೌಡ, ಸೂರ್ಯನೆಂದು ನನ್ನ ಮುಂದೆ ಹಾರಾಡಬೇಡವೋ. ರಸ್ತೆ ಮೇಲೆ ಹೋಗುವ ಕಂಡ ಹೆಣ್ಣು ಮಕ್ಕಳ ಮೇಲೆ ನಿನ್ನ ಕಾಮದ ಕಣ್ಣು ಬೀರಿದರೆ
ಈ ನನ್ನ ಕೊಡ್ಲಿ ಬಾಯಿಗೆ ಆಹುತಿ ಆಗಬೇಕಾಗುತ್ತದೆ. ಎಚ್ಚರ. ಎಚ್ಚರ. ಈ ನಿನ್ನ ಕೊಡ್ಲಿಗೆ ಹೆದರಿ ಹೋಗಕ್ಕೆ ಬಂದಿಲ್ಲ. ಈ ಹತ್ತೂರದನೆ ಪವಿತ್ರವಾದ ನನ್ನ ಅತ್ತಿಗೆ ಮೇಲೆ ಈ ನಿನ್ನ ಕಾಮದ ಕಣ್ಣು ಬೀರಿದೆಯಾ? ಚಟ್ಟನರ ಹಂತಕ, ಈ ನನ್ನ ಧರ್ಮದ ಕೊಡ್ಲಿಯಿಂದ ಒಂದು ಬುದ್ಧಿ ಕಲಿಸಬೇಕಾಗುತ್ತದೆ. ಎಚ್ಚರ. ಧರ್ಮದ ಕೊಟ್ಟಲೆ. ನಿನ್ನ ಧರ್ಮದ ಕೊಡ್ಲಿಗೆ ಹೇಗೆ ಉತ್ತರ ಕೊಡಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಲೇ ಸೂರ್ಯ, ಇದೊಂದು ಸಮಯ ನಿನ್ನ ಅತ್ತಿಗೆಯನ್ನು ಕಾಪಾಡಿರಬಹುದು. ಇನ್ನೊಂದು ಸಮಯ ಸಿಕ್ಕಾಗ ಅವಳ ಸವಿರುಚಿ ಸವಿದಿದ್ರ ನನ್ನ ಹೆಸರು ರುದ್ರೇಗೌಡನೇ ಅಲ್ಲ. ಗೌಡ, ನನ್ನ ಅತ್ತಿಗೆ ಮಾನ ಅಷ್ಟೇ ಏಕೋ, ಅದೆಷ್ಟು ನಾರಿಯರ ಮಾನ ಕಾಪಾಡಿ ಈ ನನ್ನ ಧರ್ಮದ ಕೊಡ್ಲಿಯಿಂದ ನಿಮ್ಮಂತ ರಾಕ್ಷಸರ ರುಂಡವನ್ನು ಆರಿಸಿದ್ದೇನೆ. अभी देखो बेटा, अभी छोड़ूंगा, अभी देखो. ले ಇದೊಂದು ಸಮಯ ನನ್ನಿಂದ ತಪ್ಪಿಸಿಕೊಂಡಿರಬಹುದು. ಇನ್ನೊಂದು ಸಮಯ ಸಿಕ್ಕಾಗ ನಿಲ್ಲು ಸೂರ್ಯ, ನಿಲ್ಲು. ಆ ಪಾಪಿಯನ್ನು ಕೊಂದು ನಿನ್ನ ಕೈಯನ್ನು ಹೇಸಿ ಮಾಡಿಕೊಳ್ಬೇಡ. ಬಿಟ್ಟು ಬಿಡಪ್ಪ. ಇಲ್ಲ ಅತ್ತಿಗೆ, ಇಲ್ಲ. ಆ ಮಗ ಓಡಿ ಹೋಗಿರ್ಲಿಕ್ಕಂದ್ರ ಅವನ ರುಂಡವನ್ನು ಕಡಿದು ನಮ್ಮೂರ ಅಗಿಸಿ ಬಾಗಿಲಿಗೆ ತೋರಣ ಮಾಡಿ ಹಾಕುತ್ತಿದ್ದೆ. ಬೇಡಪ್ಪ, ಬೇಡ. ಇಂಥ ಪಾಪಿಗಳನ್ನು ಕೊಂದು ನೀನು ಜೈಲಿಗೆ ಹೋಗುವುದು ನನಗೆ ಸರಿ ಕಾಣಿಸ್ತಾ ಇಲ್ಲ. ಬೇಡಪ್ಪ. ಏಕೆ ಅತ್ತಿಗೆ ನನ್ನನ್ನು ತಡೆದ್ರಿ? ನೀವು ನನ್ನನ್ನು ತಡೆಯದಿದ್ದರೆ ಆ ಕೆಟ್ಟ ಸೂಳೆ ಮಗನನ್ನು ಅಡ್ಡ ತಿಡ್ಡ ಸೀಳಿ ನಮ್ಮೂರ ಅಗಿಸಿ ಬಾಗಿಲಿಗೆ ತೋರಣ ಹಾಕಿ ಬಿಡುತ್ತಿದ್ದೆ. ನೋಡಪ್ಪ, ಈಗಾಗಲೇ ನಿಮ್ಮಣ್ಣ ಎಷ್ಟೊಂದು ಕಷ್ಟದಲ್ಲಿ ಬಳಲುತ್ತಿದ್ದಾರೆ ಅಂದಾಗ ಈ ವಿಷಯ ಅವರಿಗೆ ಹೇಳುವುದಿಲ್ಲ ಅಂತ ನನಗೆ ಮಾತು ಕೊಡ್ತೀಯೇನಪ್ಪ? ಆಯ್ತು ಅತ್ತಿಗೆ, ಈ ವಿಷಯ ನನಗೆ ತಿಳಿಸುವುದಿಲ್ಲ. ನನ್ನ ಎತ್ತುಗಳನ್ನು ಕೊಂದವರನ್ನು ಶೋಧ ಮಾಡಲು ಹೊರಟಿದ್ದೀನಿ. ಆ ಕರ್ಮದ ಒಡಲನ್ನು ತುಂಬಿಕೊಂಡು ಅವರು ಎಲ್ಲಿ ಅಡಗಿದ್ದರೂ ಸರಿ, ಈ ನನ್ನ ಧರ್ಮದ ಕೊಡ್ಲಿಯಿಂದ ಅವರ ರುಂಡ ಚಂಡಾದೆ ಹೋದರೆ ನನ್ನ ಹೆಸರು ಸೂರ್ಯನೇ ಅಲ್ಲ. ಅತ್ತಿಗೆ, ನೀವು ಮನೆಗೆ ನಡೆಯಿರಿ. ನನಗೆ ಆಶೀರ್ವಾದ ಮಾಡಿ ನಾನು ಹೋಗಿ ಬರುತ್ತೇನೆ. ಎದ್ದೇಳು. ಆ ಮಾರುತೇಶ್ವರ ಈ ನಿನ್ನ ಕೆಲಸಕ್ಕೆ ಕೈ ಹಾಕಿ. ದೇವ ಮಾರುತೇಶ್ವರ, ಯಾಕೆ ನನಗೆ ಈ ರೀತಿ ಕಷ್ಟಗಳನ್ನು ಕೊಡ್ತಾ ಇದೆಯಾ? ಕಷ್ಟ ಮತ್ತು ದುಃಖ ಎರಡು ನನಗೇಕೆ ಕೊಡ್ತಾ ಇದ್ದಿ ಮಾರುತೇಶ್ವರ? ನನಗೇಕೆ ಕೊಡ್ತಾ ಇದೆಯಾ? ನಮ್ಮ ಎತ್ತುಗಳನ್ನು ಕೊಲೆ ಮಾಡಿದವರನ್ನು ಹುಡುಕಲು ಹೋಗಿ ಸೂರ್ಯ ಇವತ್ತಿಗೆ 3 ದಿನಗಳಾಯಿತು, ಇನ್ನೂ ಬಂದಿಲ್ಲ. ಆ ಪಾಪಿಗಳು ಎಲ್ಲಿ ಅವನ ಕೈಗೆ ಸಿಕ್ಕು ಕೊಂದೇ ಬಿಡುತ್ತಾನೆ ಎಂಬುವ ಚಿಂತೆ ಎತ್ತಿದೆ ದೇವ, ಚಿಂತೆ ಎತ್ತಿದೆ. ಇರಲಿ, ಮನೆಯಲ್ಲಿ ಯಾರು ಕಾಣ್ತಾ ಇಲ್ಲಲ್ಲ. ಗಿರಿಜಾ, ಗಿರಿಜಾ, ಯಾಕೆಣ್ಣ ಅತ್ತಿಗೆನ್ ಹೋಗ್ತಾ ಇದ್ದೀಯಾ? ಯಾಕೆ, ಏನಾದ್ರೂ ಕೆಲಸವಿತ್ತೆ? ಏನಿಲ್ಲಪ್ಪ, ನಾನು ಈಗ ತಾನೇ ಹೊಲದಿಂದ ಬಂದೆ. ಮನೆಯಲ್ಲಿ ಯಾರು ಕಾಣ್ತಾ ಇಲ್ಲ, ಅದಕ್ಕೆ ನಿಮ್ಮತ್ತಿಗೆ ಹೋದ್ರೇನೆ. ಎಲ್ಲಿಗೆ ಹೋಗಿದ್ದಾಳೆ? ಅಣ್ಣ, ಇಂದು ಸೋಮವಾರ ಅಲ್ಲವೇ? ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ ಎಂದು ಹೋಗಿದ್ದಾಳೆ. ಇಷ್ಟರಲ್ಲಿ ಬಂದರೂ ಬರಬಹುದು. ಅಣ್ಣ, ನೀವು ಸ್ವಲ್ಪ ಕುಳಿತೀರಿ. ಹೊಲದಲ್ಲಿ ದಣವಾಗಿ ಬಂದಿರಬಹುದು. ನೀರು ತೆಗೆದುಕೊಂಡು ಬರುತ್ತೇನೆ. ಬೇಡ, ನಿಲ್ಲ ಅರುಣ, ಬಾಯಿಲೆ. ನಾನು ಬರುವಾಗಲೇ ನೀರು ಕುಡಿದು ಬಂದಿದ್ದೇನೆ. ಅರುಣ್, ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ? ಅಣ್ಣ,
ನನ್ನ ಅತ್ತಿಗೆ ಆಶೀರ್ವಾದದಿಂದ ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ. ಈ ಸಲ ದ್ವಿತೀಯ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಬರುತ್ತೇನೆ. ಸಂತೋಷಪ್ಪ, ಸಂತೋಷ. ಇದೇ ರೀತಿ ನೀನು ವಿದ್ಯಾಭ್ಯಾಸ ಕಲಿಸು. ನಮ್ಮೂರಿನ ಮಕ್ಕಳಿಗೆ ಸಾಲಿ ಕಲಿಸಪ್ಪ, ಸಾಲಿ ಕಲಿಸು. ಆಯ್ತು ಅಣ್ಣ, ನಿನ್ನ ಇಚ್ಛೆಯಂತೆ ಆಗಲಿ. ಲಘು ಅಣ್ಣ, ಅತ್ತಿಗೆ ಬಾ, ಬಂದೇ ಬಿಟ್ಟು. ಸ್ವಾಮಿ, ಈಗ ಬಂದ್ರ? ಹೌದು ಗಿರ್ಜಾ, ಈಗ ಬಂದೆ. ಅರುಣ್ ಜೊತೆ ಮಾತನಾಡ್ತಾ ಇದ್ದೆ, ಅಷ್ಟರಲ್ಲಿ ನೀನು ಬಂದೇ ಬಿಟ್ಟೆಯಲ್ಲ. ಆಯ್ತು, ನಡೆಯಿರಿ. ನೀವು ಕೂಡ ಕೈಕಾಲು ತೊಳೆದುಕೊಂಡು ಹೊಟ್ಟೆ ತುಂಬ ಊಟ ಮಾಡುವಿರತ್ತೆ. ಇದೇನು ಗಿರ್ಜಾ? ನಿಲ್ಲು ಗಿರ್ಜಾ, ನಿಲ್ಲು. ಸೂರ್ಯನು ಬರಲಿ, ಅವ ಬಂದ ತಕ್ಷಣವೇ ಒಟ್ಟು ಕೂಡಿ ಊಟ ಮಾಡೋಣ. ಹಾ ಅಣ್ಣ, ಸೂರ್ಯ ನಾನು ಬಂದೇ ಬಿಟ್ಟೆ. ಕೈಯಿಂದ ನೋಡು. ಸೂರ್ಯ, ನಿಮ್ ತಮ್ಮ ಸೂರ್ಯ ಈ ಕಡೆಗೆ ಬರ್ತಾ ಇದ್ದಾನೆ ನೋಡ್ರಿ. ಅಣ್ಣ, ಅತ್ತಿಗೆ, ಎಲ್ಲರೂ ಸೇರಿ ಏನು ಮಾಡುತ್ತಿದ್ದೀರಿ? ಬಾ ಸೂರ್ಯ, ಬಾ. ಅರುಣ್ನ ವಿದ್ಯಾಭ್ಯಾಸ ವಿಚಾರ ಮಾಡ್ತಾ ಇದ್ದೆ. ನಿಮ್ಮ ಅತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ದಳು, ಅಷ್ಟರಲ್ಲಿ ಬಂದು ಬಿಟ್ಟಳು. ಸೂರ್ಯ, ನೀನು ಬಂದೇ ಅಲ್ಲ. ತೆಗೆದುಕೊಳ್ಳಪ್ಪ ಈ ಪ್ರಸಾದವನ್ನು. ಈಗಲಾದ್ರೂ ನಿಮ್ಗೆ ಹೊಟ್ಟೆ ಹಸ್ತಿಲ್ವಾ? ಲೇ ಎಲ್ರೂ ಸೇರಿ ಗಿರ್ಜಾ, ಊಟ ಮಾಡೋಣ. ತಮ್ಮಗಳು ವಿಚಾರ ಮಾಡ್ತಾ ಇದ್ದೀರ, ನಡಿ ಅಡಿಗೆ ಬಡಿಸು, ನಡಿ. ಆಲ್ರೆಡಿ ಅಡಿಗೆಲ್ಲ ರೆಡಿ ಆಗಿದ್ದೀರಿ. ಅತ್ತಿಗೆ, ಬರೀ ಊಟ ಮಾಡಿದರೆ ಸಾಲದು. ಈ ನಮ್ಮ ತುಂಬಿದ ಮನೆಯಲ್ಲಿ ಒಂದು ಮಧುರ ಗೀತೆ. ಆಯ್ತಪ್ಪ, ನಿನ್ನ ಆಯ್ತಣ್ಣ. ಆಸೆಯು ನೀವು ಹೇಳಿದಾಗೆ ಆಗಲಿ. ಆಡುತ್ತಾಳೆ ನಿಮ್ಮ ಅತ್ತಿಗೆ. ನಡ್ರಿ, ಎಲ್ರು ಸೇರಿ ಈಗಲಾದ್ರೂ ಊಟ ಮಾಡ್ತೀರಾ ಇಲ್ವೋ? ಹಾ, ಆಯ್ತು ನಡ್ರಿ. ಹತ್ತೂರದನಿ ಎಣಿಸಿಕೊಂಡ ಈ ರುದ್ರೇಗೌಡನಿಗೆ, ಲೇ ಸೂರ್ಯ, ನಿನ್ನ ಅತ್ತಿಗೆ ಮುಂದೆ ನನ್ನ ಮಾನವನ್ನು 3 ಕಾಸಿಗೆ ಹರಾಜು ಹಾಕಿದೆಯಲ್ಲ.
ಲೇ ಬಂಡ ಬಟ್ಟಿ ಮಗನೇ, ನಿನ್ನನ್ನು ಮಣ್ಣಿನಲ್ಲಿ ಮಣ್ಣು ಮಾಡದಿದ್ರ ನನ್ನ ಹೆಸರು ರುದ್ರೇಗೌಡನೇ ಅಲ್ಲ. ಏ ಕಿತಾಪತಿ, ಏ ಕಿತಾಪತಿ, ಯಾಕ್ರಿ ಅಪ್ಪ ದಣ್ಯರ, ಯಾಕ್ರಿ ಒಂದ ಸೌಂಡ್ ಹರ್ಕೊಳಕತ್ತಿರ್ಲ? ಲೇ ನನಗೊಂದು ಸಂಗತಿ ತಿಳಿಯಬೇಕಾಗಿದೆ. ಅದ್ಯಾವ ಸಂಗತಿ ರೀಪ್ಪ? ನಿಮಗ್ ಗೊತ್ತಿಲ್ಲದ ವಿಷಯ ಯಾವುದು? ಏನಿಲ್ಲ ಕಿತಾಪತಿ, ಆ ಬಸವಂತನಿಗೆ ಒಬ್ಬನೇ ತಮ್ಮನಲ್ಲವೇ? ಏ, ಆ ಬಸವಂತಪ್ಪನ ಒಬ್ಬ ಯಾಕ್ರಿ? ಇಬ್ರದಾರು, ಒಬ್ಬ ಸೂರ್ಯ, ಇನ್ನೊಬ್ಬ ಅರುಣ್ ಅಂತ. ಇಲ್ಲ ಕಿತಾಪತಿ, ನಾನು ಬಯಸಿದ ಹಾಗೆ ಆ ಗಿರಿಜೆಯ ಕಾಮದೃಷ್ಟಿ ನನ್ನ ಕಾಮದ ಬೆಲೆಯಲ್ಲಿ ಕೆಡವಿಕೊಂಡಾಗ ನನಗೊಂದು ಸಂಗತಿ ತಿಳಿಯಿತು. ಆ ಸೂರ್ಯ ನನ್ನನ್ನು ಕಡಿಯಲು ಕೊಡ್ಲಿ ಎತ್ತಿದ. ಆವಾಗ ಅವನ ಕೈ ಮೇಲೆ ಒಂದು ಮಚ್ಚೆಯನ್ನು ನೋಡಿದೆ. ಆ ದಂಡರಾಜನನ್ನು ಕೊಂದಿವಲ್ಲ, ಆ ದಂಡರಾಜನ ಮಗನ ಕೈಯಲ್ಲಿರೋ ಮಚ್ಚೆ ಈ ಸೂರ್ಯನ ಕೈಯಲ್ಲಿರೋ ಮಚ್ಚೆ ಒಂದೇ ತರ ಇತ್ತು. ಅದಕ್ಕೆ ಕೇಳಿದೆ. ತಿಳಿಯಪ್ಪ ಇದು. ಅದ್ ಹೆಂಗ್ರಿ ಅಪ್ಪ? ಅದ್ ಹೆಂಗ್ ಹೇಳ್ತೀರಿ ನೀವು? ಅದಕ್ಕೆ ಏನ್ ಸಂಬಂಧ? ಅವನು ನನ್ನನ್ನು ಕೊಡ್ಲಿಯಿಂದ ಕಡಿಯಲು ಬಂದಾಗ ಅವನ ಮಚ್ಚೆಯನ್ನು ನೋಡಿ ಅಂತ ಹೇಳಿದ್ದಲ್ಲ, ಅದಕ್ಕೆ. ಓಹೋ, ತಲಿ ನೋಡಿದ. ಇಷ್ಟು ಸಾಕು ಬಿಡ್ರಿ ಅಪ್ಪ. ಆ ಬಸವಂತಪ್ಪಗ ಸೂರ್ಯನಿಗೆ ಕಡ್ಡಿ ಕೊರ್ದ ಬೆಂಕಿ ಹಚ್ಚ ದೂರ ಮಾಡಿಬಿಟ್ನಂದ್ರ ನನ್ನ ಹೆಸರು ಕಿತಾಪತಿನೇ ಅಲ್ಲ. ಶಬಾಷ್ ಕಿತಾಪತಿ, ಶಬಾಷ್. ನಿನ್ನನ್ನು ಕೆಲಸಕ್ಕೆ ಇಟ್ಟುಕೊಂಡದಕ್ಕೂ ಸಾರ್ಥಕವಾಯಿತು. ಈಗಲೇ ಹೋಗಿ ಆ ಕೆಲಸವನ್ನು ಮುಗಿಸಿಕೊಂಡು ಬಾ. ಆಯ್ತ್ರಿ ಅಪ್ಪ, ಆಯ್ತ್ರಿ. ಹಾ, ಇದೇ ಸಂತೋಷಕ್ಕೆ ಹಿಂಗ ಹೋಗಿ ಹಂಗ ಬರ್ತಾನ್ರಲ್ಲ. ನನ್ನ ಹೆಸರು ವಿಶ್ವನಾಯಕ್ನೇ ಅಲ್ಲ. ಓಹೋ, ವಾಣಿ ಇತ್ತ ಕಡೆನೆ ಬರ್ತಾ ಇದ್ದಾಳೆ. ಇವಳು ಮೊನ್ನೆ ತಪ್ಪಿಸಿಕೊಂಡು ಹೋಗಿರಬಹುದು, ಎಂದು ತಪ್ಪಿಸಿಕೊಂಡು ಹೋಗಲು ಸಾಧ್ಯವೇ ಇಲ್ಲ. ಈ ದಟ್ಟವಾದ ಕಾಡಿನಲ್ಲಿ ಎಂದು ಇವಳ ಶೀಲಹರಣ ನಿಶ್ಚಿತ. ನಿಲ್ಲುವಾಣಿಯವರೇ, ಯಾರು ನನ್ನ ನಿಲ್ಲಿಸಿದ ಕಾರಣ? ಕಾರಣವಿಲ್ಲದ ಕೈ ಹಾಕುವನಲ್ಲ ಈ ವಿಶ್ವನಾಯಕ್. ಇಷ್ಟೊಂದು ಹೊರಟಿದ್ದಿರಲ್ಲ, ಎಲ್ಲಿಗೆ ಹೊರಟಿರುವಿರಿ? ಓಹೋ, ನಮ್ಮಣ್ಣನ ಸ್ನೇಹಿತ ವಿಶ್ವಾರವರು. ಇರಲಿ, ನನ್ನ ನಿಲ್ಲಿಸಿದ ಕಾರಣ? ಕಾರಣ ಕೇಳಿ ನನ್ನನ್ನು ಯಾರೆಂದು ಕೇಳುವೆಯಾ? ಕಾರಣವಿಲ್ಲದೆ ಕೈ ಹಾಕುವುದಿಲ್ಲ, ಹಾಕಿದ ಕೆಲಸಕ್ಕೆ ಉಸಿನಲ್ಲ. ಇರಲಿ, ಇಷ್ಟೊಂದು ಬೇಗ ಎಲ್ಲಿಗೆ ಹೊರಟಿರುವೆ? ಏನು, ನನ್ನ ಒಡ ಹುಟ್ಟಿದ ಅಣ್ಣನೇ ನನ್ನನ್ನ ಎಲ್ಲಿಗೆ ಏನು ಅಂತ ವಿಚಾರಿಸೋದಿಲ್ಲ. ಅಂಥದ್ರಲ್ಲಿ ನೀನೇನು ನನ್ನನ್ನೇ ಎಲ್ಲಿಗೆ ಹೊರಟಿರುವೆ ಅಂತ ವಿಚಾರಿಸ್ತಿರುವೆಯಲ್ಲ, ಏಕೆ? ಇಂತಹ ದಟ್ಟವಾದ ಕಾಡಿನಲ್ಲಿ ನಿನ್ನಂತ ಸುಂದರವಾದ ಹುಡುಗಿ ಒಬ್ಬಳೆ ಹೊರಟರೆ ನಮ್ಮಂತ ಯುವಕರು ಹಸಿದು ಕುಳಿತಿರುತ್ತಾರೆ. ಅದಕ್ಕೆ ಸಮ್ಮನೆ ಕೇಳಿದೆ. ಲೋ ವಿಶ್ವ, ನಾನೇನು ನೀತಿಗೆಟ್ಟ ಹೆಣ್ಣೆಂದು ತಿಳಿದುಕೊಂಡು ಮಾತನಾಡುತ್ತಿರುವೀಯ? ನಾಚಿಕೆ ಬರೋದಿಲ್ವೇನಿಲ್ಲ ಹೇಸಿ ಜನ್ಮಕ್ಕೆ? ನಾಚಿಕೆ ನಾಚಿಕೆ ಎಂಬ ಮೂರಕ್ಷರದ ಪದವು ನಾನು ಅರತಿಲ್ಲ ಚಿನ್ನ. ಇದಕ್ಕೆ ನನಗೆ ತಕ್ಕ
ಸಮಯ, ಇವಳನ್ನು ಎಂದು ಅನುಭವಿಸಲೇಬೇಕು. ಏ ನೀಚ ಗಂಡಸೆ, ಏನು ಹೆಚ್ಚಿಸುತ್ತಿರುವೆ? ಸುಮ್ಮನೆ ದಾರಿ ಬಿಟ್ಟೆ ಸರಿ, ಇಲ್ಲವಾದ್ರೆ ನಮ್ಮಣ್ಣನಿಗೆ ಹೇಳಿ ನಿನ್ನ ಮೈ ಚರ್ಮ ಸುಲಿಸಬೇಕಾಗುತ್ತೆ. ಎಚ್ಚರ ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಹೆಣ್ಣೆ. ನಿಮ್ಮಣ್ಣ ಮಾಡುವ ಪ್ರತಿ ಒಂದು ಕೆಲಸ ನನಗೆ ಇಂಚಿಂಚು ಗೊತ್ತು. ಆ ನಿಮ್ಮಣ್ಣ ನನ್ನನ್ನು ಏನು ಮಾಡಿಕೊಳ್ಳುತ್ತಾನೆ ನಾನು ನೋಡೇ ಬಿಡುತ್ತೇನೆ. ಬಾರೇ ಬಾಲನ ಕಾಮದ ತೀರಿಸುವ. ನೀಚ, ಅಣ್ಣ ಹಾಕಿದ ಮನೆಗೆ ಕಣ್ಣ ಹಾಕೋ ನಿನ್ನಂತ ಕಾಮುಕರಿಗೆ ಒದ್ದು ಒದ್ದು ಬುದ್ಧಿ ಕಲಿಸಬೇಕು. ಲೇಡಿ ಟಗರ್, ಬಾಯಿಗೆ ಅಂತ ಬಾಯಿಗೆ ಬಂದಂತೆ ಮಾತನಾಡುವೆಯಾ? ಹೊಚ್ಚು ಎಣ್ಣೆ, ಮುಗಿಯಿತು ನಿನ್ನ ಕತೆ. ಲೇ ಕಾಮ ತುಂಬಿದ ಕಾಮ ಪಿಸಾಚಿ, ಕೈ ಬಿಡಲೇ ಆ ಬಲೆ ಹೆಣ್ಣನ್ನು. ಕೈ ಬಿಡಬೇಕಾ? ಈ ನನ್ನ ಚದುರಂಗದಾಟದಲ್ಲಿ ಅಡ್ಡೈಸಿ ಬಂದ ಬಚ್ಚ ಯಾರು ನೀ? ಬಚ್ಚ ಅಲ್ಲವೇ ಲುಚ್ಚ? ಬಚ್ಚ ಅಲ್ಲಲೇ ಲುಚ್ಚ. ಈ ನಿಮ್ಮಂತ ಕಾಮ ತುಂಬಿದ ಕಾಮ ಪಿಸಾಚಿಗಳಿಗೆ ಹರಿದು ರಕ್ತವನ್ನು ಹೀರಲು ಬಂದಿರುವ ಈ ಭಾರತಾಂಬೆ ಹೆಮ್ಮೆಯ ಪುತ್ರ, ಗಂಡದೆಯ ಭಾರತಾಂಬೆಯ ಪುತ್ರ. ಇದೇ ತುಂಬಿದ ಸಮಾಜದ ಮುಂದೆ ಆ ದ್ರೌಪದಿಯ ಸೆರಗು ಎಳೆಯುವಾಗ ಎಲ್ಲಿ ಹೋಗಿತ್ತೋ ಈ ನಿನ್ನ ಗಂಡದೆ? ಸುಮ್ಮನೆ ಈ ತೋಳದ ಬಾಯಿಗೆ ಆಹುತಿಯಾಗ ಬೇಡ. ಕುರಿ ಮರಿಯೇ, ಲೇ ವಿಶ್ವ, ಕುರಿ ಮರಿ ಅಲ್ಲಲೇ ಸಿಂಹದ ಮರಿ. ಸಿಂಹದ ಮರಿಯೇ. ಇಡೀ ಸುತ್ತಗುಂಡಿಗೆ ಕೋಟೆ ಅಂತಿರುವ ಈ ವಿಶ್ವನಾಯಕನಿಗೆ ನಿನ್ನ ಪಟ್ಟ ಬೆದರಿಕೆ ಅದೆಂದಿಗೂ ಸಾಧ್ಯವಿಲ್ಲ. ಲೇ ಸೂರ್ಯ, ಸುಮ್ಮನೆ ನನ್ನೊಂದಿಗೆ ವಾದಿಸಬೇಡ. ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲವೋ? ಕಂಕಣ ಬದ್ಧವಾಗಿ ಗರತಿಯರ ಮಾನ ಕಾಪಾಡಲು ಬಂದಿರುವೆ. ವಾಣಿ, ಇದೊಂದು ನನ್ನ ಕೈಯಿಂದ ತಪ್ಪಿಸಿಕೊಂಡಿರಬಹುದು, ಆದರೆ ಮುಂದೆ ತಪ್ಪಿಸಿಕೊಂಡು ಹೋಗಲು ಸಾಧ್ಯವೇ ಇಲ್ಲ. ಮಗುವಿಗೆ ತಾಯಿ ಹಾಲು ಸಿಹಿಸಬಹುದು, ಅದೇ ಹಾಲನ್ನು ನನ್ನ ಸೂರ್ಯ ಹುಲಿ ಸೈಲೆಂಟ್ ಆಗಿ ಅರ್ಥನ ಬೇಟೆಗೆ ರೆಡಿ. ಲೇ ಸೂರ್ಯ, ಗುರಿ ಬೇಕಾದ್ರೆ ನಮ್ಮ ಗಮನ ಗುರಿ ಕಡೆ ಇರಬೇಕು ಹೊರತು ನಿನ್ನಂತ ಗುಳ್ಳೆನರಿ ಕಡೆ ಅಲ್ಲ. ಲೇ ವಾಣಿ, ನಾನು ಸಾಮಾನ್ಯವಾಗಿ ಯಾರ ಮೇಲೇನು ಹಠ ತೊಡಲ್ಲೇ. ಹಠ ತೊಟ್ಟ ಬಿಡು ಮಗನ ಅಲ್ಲ. ದಿಸ್ ಈಸ್ ಮೈ ಚಾಲೆಂಜ್. ವಾಣಿ, ಮುಂದೆ ಇದೆ ನಿನಗೆ ಮಾರಿ ಹಬ್ಬ. ಲೇ ಸೂರ್ಯ, ಹಾರಾಡಬೇಡ ಮಗನೇ, ನಿನಗೂ ಒಂದು ಗತಿ ಕಾಣಿಸುತ್ತೇನೆ. ಈ ವಿಶ್ವನಾಯಕ ಹಲೋ, ಸ್ವಲ್ಪ ನಿಲ್ಲಿ. ಯಾಕೆ ನನ್ನನ್ನು ನಿಲ್ಲಿಸಿದ ಕಾರಣ? ಸೂರ್ಯ ಅವರೇ, ಒಳ್ಳೆಯ ಸಮಯದಲ್ಲಿ ಬಂದು ಒಂದು ಹೆಣ್ಣಿನ ಮಾನ ಪ್ರಾಣ ಕಾಪಾಡಿ ಅವಳಿಂದ ಒಂದು ಕೃತಜ್ಞತೆಯನ್ನ ಸ್ವೀಕರಿಸದೆ ಹಾಗೆ ಹೊರಟಿದ್ದೀರಲ್ಲ ನೋಡಿ. ಇಂದು ನೀವು ಬಂದು ನನ್ನ ಮಾನವನ್ನ ಕಾಪಾಡಿದ್ದೀರಾ. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ತುಂಬಾ ಧನ್ಯವಾದಗಳು ಸೂರ್ಯರವರೇ. ಹಾಗೇನಿಲ್ಲ ವಾಣಿಶ್ರೀ, ಈ ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ನಾನು ಇದೇ ಕೆಲಸವನ್ನು ಮಾಡುತ್ತಿದ್ದೆ. ಹಾ, ನಾನೇನು ಅಂತ ದೊಡ್ಡ ಉಪಕಾರ ಮಾಡಿದ್ದೇನೆಂದು ನೀವು ನನಗೆ ಇಷ್ಟು ಹೊಗಳುತ್ತಿರುವಿರಿ. ಹಾ, ಅದಿರಲಿ, ನೀವು ಒಬ್ಬಂಟಿಯಾಗಿ ಎಲ್ಲಿಗೆ ಹೊರಟಿದ್ದೀರಿ? ಓಹೋ, ಆ ವಿಷಯ ಹೇಳೋದೇ ಮರ್ತಿದ್ದೆ. ಅದೇನು ವಿಷಯ?
ಹೇಳ್ತೀನಿ ಕೇಳಿ ಸೂರ್ಯ. ಅದೊಂದು ಸಮಯ ನಾನು ಕಾಲೇಜಿಗೆ ಹೋಗುವಾಗ ರಸ್ತೆಯಲ್ಲಿ ಡಿಕ್ಕಿ ಹೊಡೆದು ನನ್ನ ಪುಸ್ತಕವೆಲ್ಲ ನೆಲದ ಮೇಲೆ ಬಿದ್ದಾಗ ಸಿಟ್ಟು ಬಂದು ನಿಮಗೆ ಬಾಯಿಗೆ ಬಂದಂತೆ ಬೈದುಬಿಟ್ಟೆ. ಆದರೂ ನೀವು ಹಾಗೆ ಹೋದ್ರಿ. ಆವತ್ತೇ ನಿಮ್ಮ ಗುಣ ಎಷ್ಟೊಂದು ದೊಡ್ಡದು ಅಂತ ನಾನು ಅರ್ಥ ಮಾಡಿಕೊಂಡೆ. ತಾವೆಲ್ಲಿಯಾದರೂ ಭೇಟಿ ಆಗ್ತೀರಾ ಅಂತ ನಿಮ್ಮನ್ನೇ ಹುಡುಕಿಕೊಂಡು ಹೊರಟಿದ್ದೆ. ಓಹೋ, ನನಗೆ ಭೇಟಿಯಾಗಿ ಕೇಳಬೇಕಾದ ವಿಷಯ ಏನು? ಹೇಳ್ತೀನಿ ಕೇಳಿ ಸೂರ್ಯ. ನಿಮಗೆ ಭೇಟಿಯಾಗೋ ಸಮಯದಲ್ಲಿ ಆ ದುಷ್ಟ ಕಾಮುಕನ ಕೈಯಲ್ಲಿ ಸಿಕ್ಕಾಕೊಂಡೆ. ಅಷ್ಟೇ ಅಲ್ಲ, ಈ ವಿಷಯವನ್ನು ನನ್ನ ಮಣ್ಣನಿಗೆ ತಿಳಿಸ್ತೀನಿ ಅಂತ ಹೇಳಿದಾಗ ಅವನು ನಿಮ್ಮಣ್ಣ ಮಾಡಿದ ಪ್ರತಿಯೊಂದು ಗುಟ್ಟು ನನ್ನ ಹತ್ರ ಇದೆ ಅಂತ ಹೇಳ್ದ. ಓಹೋ, ಈಗ ಅದು ಯಾವ ವಿಷಯ? ಅದು ಯಾವ ವಿಷಯ ಕೇಳಿಕೊಂಡು ಬಾ, ಇನ್ನೊಂದು ಸಾರಿ ಭೇಟಿಯಾದಾಗ. ಆಯ್ತು, ಆ ವಿಷಯ ಯಾವುದು ಅಂತ ತಿಳ್ಕೊಂಡು ಬಂದು ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ನಾನು ನಿಮಗೊಂದು ಮಾತು ಹೇಳಬೇಕು ಸೂರ್ಯ. ಅದ್ಯಾವ ವಿಷಯ? ಸೂರ್ಯ, ನೀವು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳೋವರೆಗೂ ನಾನು ನಿಮ್ಮ ಕಾಲೇ ಬಿಡು. ಎದ್ದೇಳು ವಾಣಿಶ್ರೀ. ಇದೇನು, ನಾನು ಬಡವ, ನೀನು ಅಗರ್ಭ ಶ್ರೀಮಂತನ ತಂಗಿ. ನಿನ್ನ ಜೋಡಿ ಸರಿ ಹೊಂದುವುದಿಲ್ಲ. ಎದ್ದೇಳು ವಾಣಿಶ್ರೀ, ಎದ್ದೇಳು. ನೋಡಿ ಸೂರ್ಯ, ಬಡವ ಶ್ರೀಮಂತ ಎಂಬ ಭಾವನೆಗಳು ನನಗಿಲ್ಲ ಅಂದಾಗ ನೀವು ನನ್ನ ಮದುವೆ ಆಗಲೇಬೇಕು. ಆಯ್ತು ವಾಣಿಶ್ರೀ, ನೀನು ಹೇಳಿದ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ನಾನು ಒಂದು ಸಲ ಮಾತು ಕೊಟ್ಟರೆ ಮುಗಿಯಿತು. ತಿರಸ್ಕರಿಸುವವನು ನಾನಲ್ಲ. ಅದರಲ್ಲಿ ಈ ನಿನ್ನ ಮನ್ಮಥನ ಜೊತೆ ಒಂದು ಹಾಡಿ ಕುಣಿಯಬಾರದೆ? ನೋಡು ರಾಜ, ನಿನ್ನ ಬಾಳ ಸಂಗಾತಿಯಾಗಳು ನಾನು. ನಿನ್ನ ಮನೆ ತೃಪ್ತಿಪಡಿಸದೇ ಇರ್ತೀನಿ. ಹೊರ ಹೋಗು.